ಅಭಿಮಾನ ಟೈಮಲ್ಲೇ ಕಾವ್ಯಾಂಜಲಿಗೆ ಆಫರ್ ಬಂತು. ಕಾವ್ಯಾಂಜಲಿ ಕರೆಂಟ್ ಹೋಗ್ಬಿಟ್ರೆ ವಿಲ ವಿಲ ಒದ್ದಾಟ. KEB ಅನ್ಗಂತೂ ಬಾಯ್ ಬಂದಂಬ ಇವ್ರು ಫೋನ್ ಮಾಡ್ಬಿಟ್ಟು. ಅಂಡ್ ಕೆಲವು ಕಡೆಯಲ್ಲಿ ಅಂತ ಈ ಹಳ್ಳಿ ಕಡೆಯಲ್ಲೆಲ್ಲ ಕರೆಂಟ್ ಹೋದ್ರೆ ಗಾಡಿ ಮಾಡ್ಕೊಂಡು ಪಕ್ಕದ ಊರಿಗೆ ಹೋಗಿ ನೋಡ್ಕೊಂಡ್ ಬರೋರು. ಮ್ಯಾರೇಜ್ ಸ್ಟೋರಿಗೆ ಬರೋದಾಯ್ತಂದ್ರೆ ನಮ್ಮ ಸುರೇಶ್ ರೈ ಸರ್ ಹೇಗೆ ನಿಮ್ಮ ಜೀವನಕ್ಕೆ ಬಂದಿದ್ದು, ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ದೀರಾ? ಅದು ನನಗ್ ಗೊತ್ತು, ಬಟ್ ನಾನು ಹೇಳೋದಕ್ಕಿಂತ ನೀವ್ ಹೇಳಿದ್ರೆ ಚಂದ ಅದು. ಯಾಕಂದ್ರೆ ಇವತ್ತಿನ ತನಕನೂ ಎಲ್ಲರೂ ನಮ್ಮ ಹತ್ರನೇ ವಾದ ಮಾಡ್ತಾರೆ, ಇಲ್ಲ ನಿಮ್ದು ಲವ್ ಮ್ಯಾರೇಜ್ ಅಂತ. ಅರೇಂಜ್ ಆದ್ಮೇಲೆ ಅದೇ ಮದ್ವೆ ಆದ್ಮೇಲೆ ಲವ್ ಆಗಿದ್ದು. ಚಿಕ್ಕಪ್ಪ ಮಾತಾಡ್ಕೊಂಡು ಏನೋ ಈ ಅಲೈನ್ಸ್ ಎಲ್ಲ ಇದು ಮಾಡಿ ಎಲ್ಲ ಫೈನಲೈಸ್ ಮಾಡ್ಬಿಟ್ಟಿದ್ದಾರೆ. ಮಮ್ಮಿ ತನಕ ಪಪ್ಪ ಮಮ್ಮಿ ಎಲ್ಲ ಇನ್ವಿಟೇಷನ್ ಪ್ರಿಂಟ್ ಆಗಿದೆ. ಅಲ್ಲಿವರೆಗೂ ನನ್ಗೆ ಗೊತ್ತಿಲ್ಲ. ನನ್ನ ಮದ್ವೆನ ಯಾರನ್ನ ಕೇಳ್ಬೇಕು ಸ್ಟಾರ್ಟ್ ಮಾಡಿದೆ ಜೋರಾಗಿ. ಇಲ್ಲ ಎಲ್ಲ ಆಗಲ್ಲ ಅಂದ್ರೆ ಆಗಲ್ಲ, ನಾನು ಹೇಳಿದ್ದೇನೆ ಎಲ್ಲ ಫಿಕ್ಸ್ ಆಗಿದೆ. ಏನ್ ಫಿಕ್ಸ್ ಆಗಿದೆ? ಹುಡುಗ ಫಿಕ್ಸ್ ಆಗಿದೆ, ಇನ್ವಿಟೇಷನ್ ಪ್ರಿಂಟ್ ಆಗಿದೆ, ಮದುವೆ ಹಾಲ್ ಫಿಕ್ಸ್ ಆಗಿದೆ, ಎಲ್ಲ ಆಗಿದೆ, ಇನ್ನೇನ್ ಬಾಕಿ ಇದೆ ಅಂದ್ರು. ನಾನು ಯಾರನ್ನ ಕೇಳಿ ಮಾಡಿದ್ವಿ? ಇಲ್ಲ ನೀನ್ ತಪ್ಪೋದಿಲ್ಲ ಅನ್ನೋ ಭರವಸೆ ಮೇಲೆ ಅದೊಂದ್ ಮಾತು ಸಾಕು. ನೂರೊಂದು ನೆನಪು ಸೀರಿಯಲ್ ಮಾತಾಡ್ತಾರೆ ಅಭಿಮಾನ. ಅದು ಬಂದಿದ್ದ ಆ ವಿಷಯಕ್ಕೆ. ಸೊ ಅದ್ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ರು ಕುಲಕರ್ಣಿ ಅವರು ಅಂತ, ಶ್ರೀಕಾಂತ್ ಕುಲಕರ್ಣಿ ಅವರು. ಅವ್ರು ಅದೇ ಈ ಅಭಿಮಾನ ಸೀರಿಯಲ್ಗೆ ಅವ್ರ ಡೈರೆಕ್ಟರ್ ಅಂತ ಆಗಿತ್ತು, ನಿಂಬಸ್ ಪ್ರೊಡಕ್ಷನ್. ಅವ್ರ ಪಪ್ಪನ್ ಅವಾಗೆಲ್ಲ ನಾನು ಮಾತಾಡ್ತಾನೆ ಇರ್ಲಿಲ್ಲ, ಫೋನ್ ಗೀನು ಏನೂ ಇಲ್ಲ. ನನ್ ಏನಿದ್ರು ಪಪ್ಪ ಮಮ್ಮಿ ಮಾತಾಡಿ ಫೈನಲೈಸ್ ಮಾಡೋದು. ನಂಗೆ ಯಾರಾದ್ರೂ ಫೋನ್ ಮಾಡಿ ಮಾತಾಡ್ಬೇಕು ಅಂದ್ರೆ ಅಯ್ಯೋ ನಾನು ಮಾತಾಡಲ್ಲ, ನೀವೇ ಮಾತಾಡ್ಕೊಳ್ಳಿ ಅಂತಿದ್ರು. ಸೊ ಅವರು ಪಪ್ಪನ್ ಫೋನ್ ಮಾಡಿ ಈ ತರ ಮಾಡ್ತಾ ಇದೀನಿ, ಇಲ್ಲ ಸೀರಿಯಲ್ ಅಂದ್ರೆ ಆಕ್ಚುಲಿ ಬೇಡ ಅಂತಾನೆ ಇದ್ದೀನಿ ನನ್ನ ಮನೆ. ಅವಾಗ ಸೀರಿಯಲ್ ಅಂದ್ರೆ ಸ್ಕ್ರೀನ್ ಅಂತ ಅದೇನೋ ರಾಂಗ್ ನೋಷನ್. ಆಕ್ಚುಲಿ ಬೇರೆ ತುಂಬಾ ದೊಡ್ಡ ಬ್ಯಾನರ್ಸ್ ಇಂದನೂ ಬಂದಿತ್ತು ಆಫರ್ಸ್, ಬೇಡ ಸೀರಿಯಲ್ ಅಂತ. ಇದಾದ್ಮೇಲೆ ನಮ್ಮ ಮನೇಲಿ ಒಂಚೂರು ಸೆಂಟಿಮೆಂಟ್ ಜಾಸ್ತಿ. ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೊಡೆದ್ ಬಿಡ್ಬೋದು ನಮ್ಮೆಲ್ಲರೂ ಎಮೋಷನಲ್. ಅವ್ರು ಹೇಳಿದ್ರಂತೆ, ಸರ್ ನನ್ಗೆ ಈಗ ಸಿಕ್ಕಿದೆ ಸರ್, ಇನ್ ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ, ಮಾಡಿಸಿ, ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ. ಅಷ್ಟು ಸಾಕು ನನ್ನ ಪಪ್ಪನ್ಗೆ. ಹಂಗೆ ಹೇಳಿದ್ರು, ಆಯ್ತು ಸರಿ ಅಂತ ಒಪ್ಕೊಂಡು ಒಂದೇ ಸೀರಿಯಲು ಅದ್ರ ಮೇಲೆ ಮಾಡಲ್ಲ ಅಂತ ಹೇಳಿ ಅಭಿಮಾನ ಅನ್ನೋದಕ್ಕೆ ಕಮಿಟ್ ಆದ್ವಿ. ಆ್ಯಂಡ್ ಒನ್ಸ್ ಅಗೇನ್ ಗಾಡ್ ಆಲ್ವೇಸ್ ಫೇವರ್ಡ್ ಮೀ ಅಂತ ಹೇಳ್ತಾರಲ್ಲ, ಹಾಗೆ ದೇವ್ರ ದಯೆ ಯಾವತ್ತೂ ಇತ್ತು. ತುಂಬ ಒಳ್ಳೆ ಸೀರಿಯಲ್ ಆಗಿ ಟರ್ನ್ ಔಟ್ ಆಯಿತು. ಸಾಂಗ್ಸು ಇದೆಲ್ಲ ಬಂದು ಜನರಿಗೆ ಟಚ್ ಆಯಿತು. ಪ್ಲಸ್ ನಮಗೂ ಹೆಸರು ಬಂತು, ದುಡ್ಡು ಬಂತು, ಎಲ್ಲ ಬಂತು. ಸೊ ಅದಾದಮೇಲೆ ಆ ಅಭಿಮಾನ ಟೈಮಲ್ಲೇ ಕಾವ್ಯಾಂಜಲಿಗೆ ಆಫರ್ ಬಂತು. ಕಾವ್ಯಾಂಜಲಿಗೆ ಆಫರ್ ಬಂದಾಗ ಇಲ್ಲ ಒಂದೇ ಮಾಡೋದು ಅಂತ, ಇಲ್ಲ ಮಾಡಿಸಲ್ಲ ಒಂದೇ ಮಾಡ್ತಿರೋದು ಅಲ್ಲ, ಇಲ್ಲ ಅವ್ರು ಚಡ್ಡಿದು ನಾನು ಯಾರು ಅದರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಂಗೆ ತುಂಬ ಪರಿಚಯ, ನಾವು ಮಾತಾಡ್ಕೋತೀವಿ ಅಂತ. ಇಲ್ಲ ಹಂಗಲ್ಲ, ನಾವು ಪರ್ಸ್ನಲ್ ಮಾಡಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ವಿ. ಆಮೇಲೆ ಅಭಿಮಾನ ಮುಗೀತಿದ್ದಂಗೆ ಇದರಲ್ಲಿ ರಿಪ್ಲೇಸ್ಮೆಂಟ್ಗೆ ಅಂತ ಬಂತು. ರಿಪ್ಲೇಸ್ಮೆಂಟ್ ಮತ್ತೆ ನಮ್ಮ ಹತ್ರ ಬಂದು ನೀವು ಬೇರೆಯವ್ರು ಮಾಡಿದ್ರ? ಹೌದು, ಅಂಜಲಿ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು. ಅದಕ್ಕೆ ಮುಂಚೆ ಸುಚಿತ್ರ ಅವ್ರು ಮಾಡಿದ್ರು ಅದು. ಓಕೆ, ನಿಮಗೆ ಪೇರ್ ಇದ್ದಿದ್ದು ಮೈಕೋ ಮಂಜು ಅವರು. ಓಕೆ. ಸೊ ಆ ಟೈಮಲ್ಲಿ ಫಸ್ಟ್ ರಿಜೆಕ್ಟ್ ಆಗಿದ್ದು, ಮತ್ತೆ ನನಗೆ ಬಂತು. ಆ ಟೈಮಲ್ಲಿ ಮತ್ತೆ ಇಲ್ಲ ಮಾಡಿಸಲ್ಲ, ಬೇಡ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಒಬ್ಬೊಬ್ಬರನ್ನ ಕರ್ಕೊಂಡ್ ಬಂದಿದ್ದಾರೆ ಮನೆಗೆ ಮಾತಾಡಕ್ಕೆ, ಕನ್ವಿನ್ಸ್ ಮಾಡಕ್ಕೆ. ನೋಡಿ ಇದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಅಂತ. ಆ 10:30 ಆಲ್ಮೋಸ್ಟ್ 2.5 hours ಮಾತುಕತೆ ಆದ್ಮೇಲೆ 10:30 ನೈಟ್ಗೆ ಒಪ್ಕೊಂಡಿದ್ದು ಕಾವ್ಯಾಂಜಲಿ ಸೀರಿಯಲ್. ಅಂಡ್ ಅಗೇನ್ ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಅಲ್ಲಮ್ಮ. ನನ್ ಜ್ಞಾಪಕ ಇದೆ, ನಮ್ಮ ಮನೇಲಿ ನಮ್ಮ ತಾಯಿ ರೆಗ್ಯುಲರ್ ಆಗಿ ನೋಡೋರು ಅದನ್ನ. ಕರೆಂಟ್ ಹೋಗ್ಬಿಟ್ರೆ ವಿಲ ವಿಲ ಒದ್ದಾಟ. KEB ಅನ್ಗಂತೂ ಬಾಯ್ ಬಂದಂಬ ಇವ್ರು ಫೋನ್ ಮಾಡ್ಬಿಟ್ಟು. ಅಂಡ್ ಕೆಲವು ಕಡೆಯಲ್ಲಿ ಅಂತ ಈ ಹಳ್ಳಿ ಕಡೆಯಲ್ಲೆಲ್ಲ ಕರೆಂಟ್ ಹೋದ್ರೆ ಗಾಡಿ ಮಾಡ್ಕೊಂಡು ಪಕ್ಕದ ಊರಿಗೆ ಹೋಗಿ ನೋಡ್ಕೊಂಡ್ ಬರೋರು, ಅಷ್ಟು ಕ್ರೇಜ್. ಕಾವ್ಯಾಂಜಲಿ. ಸೊ ಅದು ಒಳ್ಳೇದಾಯ್ತು. ಅಂಡ್ ಭಯ ಇತ್ತು, ಯಾಕಂದ್ರೆ ರಿಪ್ಲೇಸ್ಮೆಂಟ್ ಅನ್ನೋದು ಈಗ ಮಾಮೂಲಿ, ಬಟ್ ಆ ಟೈಮಲ್ಲಿ ಕಂಪ್ಯಾರಿಸನ್ ಮಾತ್ರ ಅಲ್ಲ, ವೆರಿ ಟಫ್. ಯಾಕಂದ್ರೆ ರಿಪ್ಲೇಸ್ಮೆಂಟ್ ಅನ್ನೋದು ಅವಾಗ ಇಟ್ ವಾಸ್ ನಾಟ್ ನಾರ್ಮಲ್, ಗೆದ್ರೆ ತುಂಬಾ ರೇರ್ ಅಂಡ್ ಸಕ್ಸಸ್ ಆಗಿರೋ ರೇಟ್ಸ್ ಕಡಿಮೆ. ಅಂಡ್ ಸೀರಿಯಲ್ ಆಲ್ರೆಡಿ ಸ್ಟ್ಯಾಂಡ್ ಆಗಿತ್ತು. ಸೊ ಆ ಕ್ಯಾರೆಕ್ಟರ್ ಹೆಂಗೆ. ಬಟ್ ಫಸ್ಟ್ ಮಮ್ಮಿ ಹೇಳಿದ್ರು, ಯಾರು ಒಬ್ರು ಮಾಡಿದಾರೋ ಅವ್ರನ್ನ ಹಿಂಗೆ ಮಾಡಿ ಅವ್ರ ಥರನೇ ಮಾಡಿ ಅಂದರೆ ಅವಳಿಗೆ ಖಂಡಿತ ಮಾಡಲ್ಲ. ಅವಳ ತಂದಲ್ಲಿ ಅದನ್ನ ತಗೊಂಡು ಹೋಗ್ತಾಳೆ. ಓಕೆ ಅಂದರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಡೌಟ್ ಇದ್ರೆ, ಇಲ್ಲ ಅವ್ರ ಸ್ಟೈಲಲ್ಲಿ ಮಾಡಿದ್ರೆ ಇದು ಹಿಟ್ ಆಗುತ್ತೆ ಇಲ್ಲೋ ಆ ಥರ ಇದ್ರೆ ಬೇಡ, ಇಲ್ಲ ಅಂತ ಫ್ರೀಡಮ್ ಕೊಟ್ಟರು. ಹೋದ್ಮೇಲೂ ಅಷ್ಟೇ ನಿಮ್ಮ ಸ್ಟೈಲಲ್ಲಿ ಮಾಡಿ ಅಂತ ಬಿಟ್ರು. ಬಟ್ ಕೆಲವು ಕೋ ಆರ್ಟಿಸ್ಟು ಹೇಳ್ತಾ ಇದ್ರು, ಇಲ್ಲ ಅವ್ರು ಹಂಗೆ ಮಾಡ್ತಿದ್ರು, ಅವಾಗಲೇ ಹಿಟ್ ಆಗೋದು, ನೀವು ಹಿಂಗೆ ಮಾಡಿದ್ರೆ ಆಗಲ್ಲ ಅಂತ. ಒಂದ್ಸಲ ಗಿತ್ತು ಎಲ್ಲ ಆಗಿದೆ, ಅದನ್ನ ನಮ್ಮ ಮಮ್ಮಿ ಕನ್ವಿನ್ಸ್ ಮಾಡಿ, ಇಲ್ಲ ನಿನ್ನ ಸ್ಟೈಲಲ್ಲಿ ನೀನು ಮಾಡು ಅಂತ ಹೇಳಿ ಮಾಡಿಸಿದ್ದಾರೆ. ಆಮೇಲೆ ಏನಾಯ್ತು, ಏನು ಟಿ ಆರ್ ಪಿ ಅದು ಏಕ್ದಮ್ ಏರ್ತು.
ಇದ್ದದಕ್ಕಿಂತ ಡಬಲ್ ಆಯ್ತು. ಸೊ ಅವಾಗ ಓಕೆ ಫೈನ್, ಗುಡ್ ಜಾಬ್. ಮನೆ ಮಾತಾಗ್ಬಿಟ್ರಿ ಆ ಸೀರಿಯಲ್ ಇಂದ ಅಂತೂ ಈಗ್ಲೂ ಅಷ್ಟೇ, ಎಷ್ಟು ಮನೆಗೆ ಹೋದಾಗ ಅಂಜಲಿ ಅಂಜಲಿ ಅಂತ ಕರೀತಾರೆ. ನೋಡಿ ಅದು ಹೊಡೆದಿರೋ ಇಂಪ್ಯಾಕ್ಟ್ ಎಷ್ಟು ದೊಡ್ಡ ಇಂಪ್ಯಾಕ್ಟ್, ಅದು ಗ್ರೇಟ್. ಆಮೇಲೆ ಎಲ್ಲೋ ನಾನೆಲ್ಲೋ ಕೇಳ್ಪಟ್ಟೆ ಮೈಕ್ ಹಾಕೊಂಡೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರಂತೆ, ರೋಡಲ್ಲಿ ಯಾರೋ ರೇಗಿಸ್ತಿದ್ರು ನಿಮ್ಗೆ ಅಂತ, ಅಮ್ಮನ ಹತ್ರ ಹೋಗಿ ಎತ್ಕೊಂಡು. ಏನು ಮಾ ಕತೆ ಏನದು? ತುಂಬಾ ಸಲ ಏನಾಯ್ತು ಗೊತ್ತಾ, ಅದ್ರಲ್ಲಿ ಅಂಜಲಿ ಅಂದ್ರೆ ಅಳೋ ಕ್ಯಾರೆಕ್ಟರ್, ತುಂಬಾ ಸಾಫ್ಟ್ ಅಲ್ವಾ, ಕ್ಲೋಸ್, ನನ್ನ ನೇಚರ್, ಒರಿಜಿನಲ್ ನೇಚರ್ ತುಂಬಾ ಹತ್ರ. ಸೊ ಶೂಟ್ ಮಾಡ್ತಿದ್ವಿ ರೋಡಲ್ಲಿ, ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಏನೋ ಒಂದು ತಗೊಂಬರೋದು ಸೀನು. ಅಲ್ಲಿ ಮೆಡಿಕಲ್ ಸ್ಟೋರ್ಸ್ ಇಂದ ಹಿಂಗ್ ತಗೊಂಡ್ ಹಿಂಗೆ ಹಿಂದೆ ಬರ್ತಾ ಇದ್ದೀನಿ, ಅವಾಗ ಯಾರೋ ನಿಂತವ್ರು ಸಡನ್ ಆಗಿ ಕಮೆಂಟ್ ಮಾಡ್ಬಿಟ್ರು, ಈ ಅಮ್ಮನ ಕಣ್ಣಲ್ಲಿ ಇನ್ನೂ ನೀರಿದ್ಯಾ, ಬತ್ತೋಗಿಲ್ವಾ, ಹಾಕೊಂಡು ಅಳ್ತಾ ಇರುತ್ತೆ ಯಪ್ಪ ಕಣ್ಣೆ ಅಂದ್. ಪಬ್ಲಿಕ್ ಯಾರೋ ಒಬ್ರು, ಅದಷ್ಟ ಹೇಳಿದ್ದೆ ಸಾಕು ನನ್ಗೆ, ಗಳಗಳಗಳ ಅಂತ ಬಂತು. ಕಂಟ್ರೋಲ್ ಮಾಡಿದೆ, ಶಾರ್ಟ್ ಮುಗಿಯೋ ತನಕ ಬಿಟ್ಕೊಟ್ಟಿಲ್ಲ, ಶಾರ್ಟ್ ಮುಗೀತು. ರೂಮಿಗೆ ಹೋದ ತಕ್ಷಣ ಜೋರಾಗತ್ತೆ, ಮಮ್ಮಿ ಹಿಂಗೆ ಹೇಳ್ತಾರೆ, ಹಂಗೆ ಹಿಂಗೆ. ಸಾವಿರ ಥರ ಹೇಳೋರು ಇರ್ತಾರೆ. ನಾವು ಸರಿ ದಾರಿಲಿದ್ದೀವೋ, ನಾವು ಯಾವುದು ಅದನ್ನೇ ನನಗೆ ಹೇಳ್ಕೊಟ್ಟಿರೋದು. ತಪ್ಪಲ್ಲಿ ದಾರಿಯಲ್ಲಿದ್ದರೆ ತಲೆ ಬಾಗು, ಯಾವತ್ತೂ ತಲೆ ಎತ್ತಿ ಇಲ್ಲ ನಂದೇ ಕರೆಕ್ಟ್ ಅಂತ. ಬಟ್ ನೀನು ಸರಿ ದಾರಿಯಲ್ಲಿದ್ದರೆ ಯಾವತ್ತೂ ಯಾರಿಗೂ ತಲೆ ಬಾಗಬಾರ್ದು. ಸೊ ಇವತ್ತಿನ ತನಕನೂ ನನಗೆ ಅದು ಒಂದು ಪ್ಲಸ್ ಪಾಯಿಂಟ್. ಸೊ ನನ್ನ ಕಡೆಯಿಂದ ಆದಷ್ಟು ತಪ್ಪಾಗಬಾರ್ದು ಅಂತ ನಾನು ಟ್ರೈ ಮಾಡ್ತೀನಿ. ತಪ್ಪು ನಡೆದಾಗ ನಾನು ಸಾರಿ, ತಪ್ಪು ಆಯಿತು ಅಂತ ಕೇಳ್ತೀನಿ. ಬಟ್ ನನ್ನ ತಪ್ಪು ಯಾವತ್ತಿಲ್ಲೋ ಅವತ್ತು ನಾನು ಯಾರಿಗೂ ಇದುವರೆಗೂ ನನಗೆ ಬೈ ಗಾಡ್ಸ್ ಗ್ರೇಸ್ ಯಾವತ್ತೂ ಚಾನ್ಸ್ ಕೇಳ್ಕೊಂಡು ಹೋಗಿಲ್ಲ, ಅಥವಾ ಯಾರಿಗೂ ತಲೆಬಾಗಿ ಇಲ್ಲ ಚಾನ್ಸ್ ಬೇಕು ಅನ್ನೋದಕ್ಕೋಸ್ಕರ ಮನ್ಸಾರೆ ನಾನು ಪ್ರೀತಿ ವಿಶ್ವಾಸದಿಂದ ಮಾಡಿದ್ದೀನಿ ಹೊರತಾಗಿ ಚಾನ್ಸ್ಗೋಸ್ಕರ ಅಂತ ಹೇಳಿ ಯಾರಿಗೂ ಅವ್ರು ದೊಡ್ಡವರು ಅವ್ರಿಗೆ ಹೇಳಿ ಈ ಥರ ಮಾಡಿದ್ರೆ ಚಾನ್ಸ್ ಸಿಗುತ್ತೆ, ಅದು ಇವತ್ತಿನ ತನಕ ನಂಗೆ ಇಲ್ವೇ ಇಲ್ಲ. ಅದ್ರ ನನ್ನ ನೆಗೆಟಿವ್ ಆಗಿದೆ ಎಷ್ಟೋ ಸಲ, ಎಷ್ಟೋ ಅವಕಾಶಗಳನ್ನು ಕಳ್ಕೊಂಡಿದ್ದೀನಿ. ಆ ಒಂದು ಪಾಯಿಂಟ್ ನೀವು ನಿಮ್ಮ ತಂದಲ್ಲಿ ಇದಿರಲ್ಲ, ನನ್ನ ತನ ಇವತ್ತಿಗೂ ನಾನು ಅದೇ ಹೇಳೋದು. ನನ್ಗೆ ಯಾರಿಗೂ ಇಲ್ಲ ಓ ಇವ್ರು ನೋಡಿದ್ರೆ ಹೆಂಗಪ್ಪ ಅಂತ ತಲೆ ಎತ್ತಿ ನೋಡ್ದಿರೋ ಹಂಗಿಲ್ಲ. ನನಗೆ ನನ್ನ ಆತ್ಮಸಾಕ್ಷಿ ಪ್ರಕಾರ ನಡ್ಕೊಂಡಿದ್ದೆ. ನಿಮ್ಮ ಗುರು, ನಿಮ್ಮ ದ್ರೋಣಾಚಾರಿ, ನಿಮ್ಮ ಅಮ್ಮ ನಿಮ್ಮನ್ನ ಹಂಗೆ ತಯಾರು ಮಾಡಿ. ಹೌದು, ಇವತ್ತಿನ ತನಕ ಸ್ಟ್ರಾಂಗ್ ಬೇಸ್ ಹಾಕ್ಬಿಟ್ಟಿದ್ದಾರೆ ನನ್ನ ಪಪ್ಪ ಮಮ್ಮಿ. ಎಷ್ಟು ಸ್ಟ್ರಾಂಗ್ ಬೇಸ್ ಅಂದ್ರೆ ನಾನ್ ಬೇಕಾದ್ರೆ ಅಲ್ಲಿಂದ ಕದಲ್ತೀನಿ ಅಂದ್ರೂ ಅದು ನನ್ನನ್ನು ಬಿಡೋದಿಲ್ಲ ಇವತ್ತಿನ ತನಕನು. ಐ ಕ್ಯಾನ್ ವೌಚ್ ಆನ್ ದಟ್. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಗ್ಯಾಪ್ ಆಯ್ತಲ್ವಾ ನಿಮ್ದು? ಲಾಕ್ಡೌನ್ ಟೈಮ್ ಅಲ್ಲ, ಸೀರಿಯಲ್ಸ್ ಇದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡೋದು. ಲಾಕ್ಡೌನ್ ಟೈಮಲ್ಲಿ ಅಂದ್ರೆ ನನ್ಗೆ ಪಾಪು ಇದ್ನಲ್ಲ, ಹಂಗಾಗಿ ಅವರು ವರ್ಕ್ ಮಾಡ್ತೀನಿ ಅಂದ್ರು, ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತೀನಿ ಅಂದ್ರು. ಸೊ ಇಬ್ರು ವರ್ಕ್ ಮಾಡ್ಬಿಟ್ರೆ ಅವ್ನ್ ಸೇಫ್ಟಿ, ಕಾನ್ಸಂಟ್ರೇಷನ್ ಅನ್ನೋದಕ್ಕಿಂತ ಸೇಫ್ಟಿ. ಈಗ ನಾವೆಲ್ಲ ಹೋಗ್ತಿವಿ, ನಮ್ಗೆ ಅಷ್ಟೊಂದು ಪಾಲ್ಸಕ್ ಆಗಲ್ಲ ನಮ್ಮ ಆಕ್ಟಿಂಗ್ ಇದ್ರಲ್ಲಿ. ಎಲ್ಲೋ ಹೋಗ್ತಿವಿ, ಎಲ್ಲೋ ಬರ್ತೀವಿ, ಮತ್ತೆ ಮನೆಗೆ ಬಂದಾಗ ಅವ್ನ್ಗೆ ಸೇಫ್ಟಿ ಇರಲ್ಲ, ಅವ್ನ್ ಪಕ್ಕದಲ್ಲಿ ಇರ್ತೀವಿ, ಅವ್ನ್ ಕೇರ್ ತಗೋತೀವಿ. ಸೊ ಅವನ್ಗೋಸ್ಕರ ಆ ಟೈಮಲ್ಲಿ ನಾನ್ ಬ್ರೇಕ್ ತಗೊಂಡೆ, ಮಾಡೋದಿಲ್ಲ ಅಂತ. ಎಸ್, ಈಗ ಮ್ಯಾರೇಜ್ ಸ್ಟೋರಿಗೆ ಬರೋದಾಯ್ತಂದ್ರೆ ನಮ್ಮ ಸುರೇಶ್ ರೈ ಸರ್ ಹೇಗೆ ನಿಮ್ಮ ಜೀವನಕ್ಕೆ ಬಂದಿದ್ದು, ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ದೀರಾ? ನನಗೆ ಗೊತ್ತು, ಬಟ್ ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಚಂದ. ಅದು ನಿಮ್ಮ ಅಕ್ಕ ಅವರ ಮೊದಲನೇ ಸೀರಿಯಲ್ ಅಲ್ಲೇನೆ ಅವ್ರು ಆಕ್ಟ್ ಮಾಡಿದ್ದು. ಐ ನೋ ದ್ಯಾಟ್, ನನಗೆ ಗೊತ್ತು ಆಕತ್ತೆ. ಬಟ್ ಆಯ್ತು, ಅರೇಂಜ್ಡ್ ಲವ್ ಮ್ಯಾರೇಜ್? ಅರೇಂಜ್ ಆಗಿ ಲವ್ ಆಗಿದೆ ಅದು. ಅಂದ್ರೆ ನಿಮ್ಮ ಚಿಕ್ಕಪ್ಪಸ್ಗಳಿಂದ ಏನೋ ಕನೆಕ್ಟ್ ಆಗಿರೋದು. ಸೂಪರ್, ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ? ಕರೆಕ್ಟ್. ಯಾಕಂದ್ರೆ ಇವತ್ತಿನ ತನಕನೂ ಎಲ್ಲರೂ ನಮ್ಮ ಹತ್ರನೇ ವಾದ ಮಾಡ್ತಾರೆ, ಇಲ್ಲ ನಿಮ್ದು ಲವ್ ಮ್ಯಾರೇಜ್ ಅಂತ. ಅರೇಂಜ್ ಆದ್ಮೇಲೆ ಅದೇ ಮದ್ವೆ ಆದ್ಮೇಲೆ ಲವ್ ಆಗಿದ್ದು, ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಅದು ಒಂಥರ ಫಿಲ್ಮ್ ಸ್ಟೋರಿ ತರಾನೇ. ಆಫರ್ಸ್ ಬಂದಿದ್ದನ್ನೆಲ್ಲ ನಾನು ರಿಜೆಕ್ಟ್ ಮಾಡ್ತಿದ್ದೆ. ನನ್ ಮದ್ವೆ ಆಗಲ್ಲ ಅಂತಾನೆ. ಯಾಕೆ? ನಂಗೆ ಇಷ್ಟ ಇರ್ಲಿಲ್ಲ ಮದ್ವೆ. ಹೆಂಗಮ್ಮ ಹೆಣ್ಮಕ್ಳು ಮದ್ವೆ ಎಲ್ಲ ಇಷ್ಟ ಇಲ್ಲ, ನಂಗೆ ಅದಿಲ್ಲ. ಇದು ಅಷ್ಟೇ, ನಂಗೆ ಹೇಳನಲ್ಲ, ನಂಗೆ ಓದಿದ್ ಕಾನ್ವೆಂಟ್ಸ್, ಸ್ಟೆಲಾ ಮಾರಿಸ್ ಅಂಡ್ ಮೌಂಟ್ ಕಾರ್ಮೆಲ್ ಕಾಲೇಜ್. ನನ್ಗೆ ಹುಡುಗರು ಅಂದ್ರೆ ನಂಗೆ ಒಂಚೂರು ದೂರನೇ. ಈಗಲೂ ಅಷ್ಟೇ, ನಾನು ಹುಡುಗಿರ ಜೊತೆ ಬೇಗ ಬೆರೆತ್ಬಿಡ್ತೀನಿ. ಹುಡುಗರು ಅಂದಾಗ ಒಂಚೂರು ಡಿಸ್ಟೆನ್ಸೇ ನನ್ಗೆ ಈಗಲೂ. ಸೊ ಅವಾಗಲೂ ಅಷ್ಟೇ, ನಂಗೆ ಹುಡುಗರು ಅಂದ್ರೆ ಮುಜುಗರ. ಸೊ ನಾನು ಮದ್ವೆ ಆಗಲ್ಲಪ್ಪ ಅಂತ ಯಾವ್ದು ಬಂದರೂ ಗಲಾಟೆ ಮಾಡ್ತಿದ್ದೆ. ಒಂದಂತೂ ಆಲ್ಮೋಸ್ಟ್ ಫಿಕ್ಸ್ ಆಗೋ ತನಕ ನಾನು ಆಗಲ್ಲ ಅಂದ್ರೆ ಆಗಲ್ಲ, ನನ್ನ ಮನೇಲಿ ಇರ್ಬೇಕೋ ಬೇಡ ಅಂತ ಹೇಳಿ ಇದು ಮಾಡಿ ಆಮೇಲೆ ಬೇಡ ಅಂತ ಬಿಟ್ಟು. ಹಂಗೇನು ಮಾಡಿದ್ರು, ಡಿಸೈಡ್ ಮಾಡಿದ್ರು, ಇವಳಿಗೆ ಹೇಳಿದ್ರೆ ಇವಳು ಒಪ್ಪಲ್ಲ. ಆಮೇಲೆ ನಾವೇ ಫಸ್ಟೇ ಒಪ್ಕೊಂಡ್ಬಿಟ್ರೆ ಇವಳು ಅಪ್ಪ ಅಮ್ಮ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ, ಅದು ಅವ್ರಿಗೆ ಪಕ್ಕ ಗೊತ್ತು, ಏನಾದರೂ ತಪ್ಪಲ್ಲ. ಸೊ ಹಂಗಾಗಿ ಅವ್ರು ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕಪ್ಪ ಮಾತಾಡ್ಕೊಂಡು ಏನೋ ಈ ಅಲೈನ್ಸ್ ಎಲ್ಲ ಇದು ಮಾಡಿ ಎಲ್ಲ ಫೈನಲೈಸ್ ಮಾಡಿಬಿಟ್ಟಿದ್ದಾರೆ. ಮಮ್ಮಿ ತನಕ ಪಪ್ಪ ಮಮ್ಮಿ ಎಲ್ಲ ಇದು ಇನ್ವಿಟೇಷನು ಪ್ರಿಂಟ್ ಆಗಿದೆ, ಅಲ್ಲಿವರೆಗೂ ನನ್ಗೆ ಗೊತ್ತಿಲ್ಲ. ನೀವು ಸುರೇಶ್ ಸರ್ನ ನೋಡಿದ್ರ ಅದಕ್ಕೆ ಮುಂಚೆ? ಅಂದ್ರೆ ನಮ್ಮ ಪ್ರೊಡಕ್ಷನ್ ನಾನು ಹೋಗ್ತಿರ್ಲಿಲ್ಲ ಸೆಟ್ಗೆ, ಬಟ್ ಕುಂಕುಮ ಭಾಗ್ಯದಲ್ಲಿ ಟುವರ್ಡ್ಸ್ ದಿ ಎಂಡ್ ಅವರು ನೆಗೆಟಿವ್ ಕ್ಯಾರೆಕ್ಟರ್ ಅವ್ರದ್ದು ಸುರೇಶ್ ಸರ್. ನಾನು ಅದ್ರಲ್ಲಿ ಮೇನ್ ಲೀಡ್, ಅವರು ನೆಗೆಟಿವ್ ಕ್ಯಾರೆಕ್ಟರ್ ಆಗಿ ಆಮೇಲೆ ಟುವರ್ಡ್ಸ್ ದಿ ಎಂಡ್.
ಪ್ರತಿಯೊಂದು ಪಿನ್ ಪಾಯಿಂಟ್ ನಿಮ್ಗೆ ಗೊತ್ತಲ್ವಾ? ಇಲ್ಲ ಏನಂದ್ರೆ ನಿಮ್ಮಂತವ್ರನ್ನೆಲ್ಲ ಕರಿಬೇಕಾದ್ರೆ ನಾವು ಕ್ಯಾಮ್ರಾ ಇಟ್ಬಿಟ್ಟು ನೀವು ಹೇಳಿ ಅಂತ ನಾನು ಕೂತ್ಕೊಳ್ಳೋದಕ್ಕಿಂತ ನಾವು ಕೆದಕಿದಾಗ ವಿಷಯಗಳು ಬರುತ್ತೆ. ಓಕೆ, ಸೊ ಬಂದಿದ್ರು. ಅದಕ್ಕೆ ಮುಂಚೆ ಒಂದು ಫ್ಯಾಕ್ಟ್ರಿದೇನೋ ಡಾಕ್ಯುಮೆಂಟ್ರಿಯಲ್ಲೂ ಜೊತೆಗೆ ಆ್ಯಕ್ಟ್ ಮಾಡಿದ್ವಿ. ಸೀರಿಯಲ್, ನಮ್ಮ ಸೀರಿಯಲಲ್ಲಿ ಅವ್ರು ಆ್ಯಕ್ಟ್ ಮಾಡಿದಾಗ ಶೂಟಿಗೆ ಅದು ಆ ಕಡೆ ಈ ಕಡೆ ಹೋದ್ವಾಗ ನೋಡ್ತಾ ಇದ್ದೆ. ಹಂಗೆ ಪರಿಚಯ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ಲ? ಇಲ್ಲ. ಅದೇನೋ ನೋಡಿ ನಿಮ್ಗೆ ಅದು ಇತ್ತಂತಲ್ಲ, ರೈ ಅನ್ನೋದು ನಿಮ್ ಹೆಸರಿಂದ ಅಯ್ಯೋ, ಅದ್ ನನ್ ತುಂಬಾ ಸ್ಟ್ರಾಂಗ್ ಇತ್ತು. ನನ್ನ ಹೆಸರು ಚೇಂಜ್, ಸರ್ ನೇಮ್ ಚೇಂಜ್ ಮಾಡಲ್ಲ, ಹೆಸರು ಚೇಂಜ್ ಮಾಡಲ್ಲ. ಭವ್ಯಶ್ರೀ ರೈ ಹೆಂಗಿದೆಯೋ ಭವ್ಯಶ್ರೀ ರೈಯೇ ಇರ್ಬೇಕು ಅಂತ. ಅದು ಇವತ್ತಿನ ತನಕ ಹಂಗೆ ಹೊಟ್ಟಿತ್ತು. ಆಮೇಲೆ ಸೊ ಅವ್ರವ್ರು ಮಾತಾಡ್ಕೊಂಡು ಎಲ್ಲ ಫೈನಲೈಸ್ ಮಾಡಿ ಹಾಲ್ ಎಲ್ಲ ಬುಕ್ ಮಾಡಿ ಇನ್ವಿಟೇಷನ್ ಪ್ರಿಂಟು ಆಗಿ ಎಲ್ಲ ಆಯ್ತು. ನನ್ನ ಫ್ರೆಂಡ್ ಕ್ಲಾಸ್ಮೇಟು ಡೆಂಟಿಸ್ಟು ನಮ್ಮ ಮನೆ ಹತ್ರನೇ ಇದ್ದು. ಎಲ್ಲೋ ಹೋದಾಗ ಸಿಕ್ಕಿದಾಗ ಮಗಳು ಮದುವೆ ಬರಬೇಕು ಅಂದ್ರು. ನಾನು ಅಕ್ಕನ ಮದುವೆ ಆಗಿದೆ, ಇನ್ಯಾರು ಮದುವೆ, ನಾನೇ ಇರೋದು, ನನ್ನ ಮದುವೆನಾ ಅಂತ. ಅಲ್ವೇನೋ ಯಾರ್ದೋ ಹೇಳ್ತಿದ್ದಾರೆ ಕಸಿನ್ ಸಿಸ್ಟರ್ ಏನೋ ಅಂತ ಹೇಳಿ ಸುಮ್ಮನೆ ಮನೆಗೆ ಬಂದ್ಮೇಲೆ ಕೇಳಿದೆ. ನನಗೆ ಹೊರಗಡೆ ಎಲ್ಲ ಮಾತಾಡೋ ಅಭ್ಯಾಸ ಇಲ್ಲ. ಏನಿದ್ರು ಮನೆಗೆ ಬಂದು ಏನು ಮಮ್ಮಿ ಏನೋ ಮದುವೆ ಅಂತಿದ್ರಿ, ತಮಾಷೆ ಮಾಡ್ತಿದ್ದೆ. ಇಲ್ಲ ನಿಜ. ಯಾರು ಮದುವೆ? ನಿನ್ನ ಮದುವೆ. ನನ್ನ ಮದುವೆನ ಯಾರನ್ನು ಕೇಳ್ಬೇಡ ಸ್ಟಾರ್ಟ್ ಮಾಡಿದೆ ಜೋರಾಗಿ. ಇಲ್ಲ ಎಲ್ಲ ಆಗಲ್ಲ, ನಾನು ಆಗಲ್ಲ ಅಂದರೆ ಆಗಲ್ಲ, ನಾನು ಹೇಳಿದ್ದೀನಲ್ಲ. ಎಲ್ಲ ಫಿಕ್ಸ್ ಆಗಿದೆ. ಏನು ಫಿಕ್ಸ್ ಆಗಿದೆ? ಹುಡುಗ ಫಿಕ್ಸ್ ಆಗಿದೆ, ಇನ್ವಿಟೇಷನ್ ಪ್ರಿಂಟ್ ಆಗಿದೆ, ಮದುವೆ ಹಾಲ್ ಫಿಕ್ಸ್ ಆಗಿದೆ, ಎಲ್ಲ ಆಗಿದೆ, ಇನ್ನೇನು ಬಾಕಿ ಇದೆ ಅಂದರು. ನಾನು ಯಾರನ್ನು ಕೇಳಿ ಮಾಡಿದ್ರಿ? ಇಲ್ಲ, ನೀನು ತಪ್ಪೋದಿಲ್ಲ ಅನ್ನೋ ಭರವಸೆ ಮೇಲೆ. ಅದೊಂದು ಮಾತು ಸಾಕು. ಸೈಲೆಂಟ್ ಅದೇ, ಇಷ್ಟ ಇಲ್ಲ. ಬಟ್ ಅದು ಏನಂದರೆ ಅದಾದಮೇಲೆ ಒಪ್ಕೊಂಡ್ಮೇಲೆ 100% ಕಮಿಟ್ಮೆಂಟ್. ಸೊ ಹಾಗೆ ಆ್ಯಂಡ್ ಅದು ಮಜಾ ಇದೆ. ಅವರು ಒಂದ್ಸಲ ಮನೆಗೆ ಬಂದಿದ್ರು, ಸುರೇಶ್ ಮನೆಗೆ ಬಂದಿದ್ರು. ಯೂಶ್ವಲಿ ನಾನು ಹೇಳ್ದಂಗೆ ನಮ್ಮ ಕೆಲಸ ಎಷ್ಟು ಅಷ್ಟೇ ಪ್ರೊಫೆಷ್ನಲ್ ಲೆವೆಲ್. ಮನೆಯಲ್ಲಿ ಫೀಲ್ಡ್ ಅವ್ರು ಬರೋದು ಹೋಗೋದು ಅದೆಲ್ಲ ಇಲ್ಲವೇ ಇಲ್ಲ, ಮುಂಚಿಂದ ಎಲ್ಲ ಈಗಲೂ ಇಲ್ಲ. ಸೊ ಹಂಗಾಗಿ ಇವ್ರು ಮನೆಗೆ ಬಂದಾಗ ನಾನು ಯಾಕೆ ಮತ್ತು ನನಗೇನಂದರೆ ಸುರೇಶ್ ರೈ ಅಲ್ವಾ, ಸೊ ಏನೋ ಊರಿನ ಇದರಲ್ಲಿ ಬಂದಿರ್ತಾರೆ ಅಂತ ನಮ್ಮದಲ್ಲೇ ಇಂಟ್ರೊಡ್ಯೂಸ್ ಆದವು. ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಜಿ ಅವ್ರದ್ದು ಸೀರಿಯಲ್ ಶೂಟಲ್ಲಿ ಇದ್ದೆ. ಸೀರಿಯಲ್ ಅಲ್ಲ, ಅದು ಟೆಲಿಫಿಲ್ಮ್ ಸಮಥಿಂಗ್ ಏನೋ, ಅದು ಕಿರುಚಿತ್ರ ಅಂತ ಆದಿಚುಂಚನಗಿರಿದ್ದು ಏನೋ ಒಂದು ಡಾಕ್ಯುಮೆಂಟ್ರಿ ಥರ. ನಾನು ಶ್ರೀಧರ್ ಅವರು ಶಿವ, ನಾನು ಪಾರ್ವತಿ ಮಾಡ್ತೀನಿ. ಮಧ್ಯಾಹ್ನ ಯಾವಾಗಲೂ ಫೋನ್ ಮಾಡೋದು. ಫೋನ್ ಮಾಡಿದೆ ಮಮ್ಮಿಗೆ, ಸುರೇಶ್ ರೈ ಬಂದಿದ್ದಾರೆ ಮನೆಗೆ. ಏನಂತೆ? ಅದಕ್ಕೆ ಅವ್ರ ಮದುವೆ ಅಂತೆ, ಇನ್ವಿಟೇಷನ್ ಕೂಡ ಕರೆಯೋಕೆ ಬಂದಿದ್ದಾರೆ. ಇನ್ವಿಟೇಷನ್ ಎಲ್ಲ ಕರೆಯೋಕೆ ಬಂದರು. ಹೌದಾ, ಸರಿ ಆಯ್ತು, ಮಾತಾಡೋದು. ನಾನು ಮಾತಾಡಲ್ಲ ಮಮ್ಮಿ, ನಾನು ಅದು ಇರ್ತೀನಿ ಇರೋ ಒಂದು ನಿಮಿಷ ಅಂದರು. ಅವಳು ತಗೋ ಹಲೋ ಹೇಗಿದ್ದೀರಿ? ಚೆನ್ನಾಗಿ. ಹೌದಾ, ಮನೆಗೆ ಬಂದಿದ್ದೀರಂತೆ, ಮದುವೆ ಅಂತೆ. ಹೌದು ಅಂದರು. ಸರಿ, ಕಂಗ್ರ್ಯಾಚುಲೇಷನ್ಸ್, ಬರ್ತೀವಿ ಅಂತ. ನಾನು ಅವಾಗ ಮಾತಾಡ್ತಾನೆ ಇಲ್ಲ. ಸರಿ ಆಯಿತು, ಶಾರ್ಟಿಗೆ ಸುಮ್ಮನೆ ಹೇಳಿದೆ, ಶಾರ್ಟಿಗೆ ಕರೀತಾ ಇದ್ದಾರೆ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಆಮೇಲೆ ನಾನು ರಿಯಲೈಸ್ ಆಗಿದ್ದು ನಂದೇ ಮದುವೆ. ಆ ಥರ ಅದೊಂಥರ ಫಿಲ್ಮಿ ಸ್ಟೈಲ್ ಥರ ಆಗಿದೆ. ನಾನು ಅವ್ರನ್ನ ಫಸ್ಟು ಮದುವೆ ಅಂತ ಫಿಕ್ಸ್ ಆದಮೇಲೆ, ನನ್ಗೆ ಗೊತ್ತಾದ್ಮೇಲೆ ಒಂದಷ್ಟು ಸಲ ಫೋನ್ ಮಾಡಿದ್ದಾರೆ, ನಾನು ರಿಸೀವ್ ಮಾಡಿಲ್ಲ. ಮನೆಗೆ ಹೋದ್ಮೇಲೆ ಮಮ್ಮಿ ಫೋನ್ ಮಾಡಿದ್ರು, ತಗೊಳ್ಳಿ ನೀನು ಮಾತಾಡು, ನಾನು ಮಾತಾಡಲ್ಲ ಅಂದ್ರು. ನಾನು ಅವ್ರನ್ನ ಫಸ್ಟ್ ಅದಾದ್ಮೇಲೆ ನೋಡಿದ್ದು ಮದುವೆ ಮಂಟಪದಲ್ಲೇ. ಸೋ ಇನ್ನೋಸೆಂಟ್, ಸೋ ನೈಸ್. ಅಂದರೆ ಪ್ರತಿಯೊಂದು ಹೆಣ್ಮಗಳ ಜೀವನದಲ್ಲಿ ಹೀರೋಗಳು ಬರ್ತಾನೆ ಇರ್ತಾರೆ. ಒಂದು ತಂದೆ, ನಿಮ್ಮ ಮೊದಲನೇ ಹೀರೋ ಬಗ್ಗೆ ನೀವು ತುಂಬ ಹೇಳಿದ್ರಿ. ಆಮೇಲೆ ನಿಮ್ಮ ಯಜಮಾನ್ರು ಸುರೇಶ್ ಸರ್. ಸೊ ಅಪ್ಪನಲ್ಲಿ ಸುರೇಶ್ ಸರ್ ಅಲ್ಲಿ ಇರುವ ಒಂದು ಕಾಮನ್ ಫ್ಯಾಕ್ಟರ್ ಏನು? ಎಲ್ಲ ಹೇಳೋದು ಒಳ್ಳೆ ಸಾವೋರ್ಗೆ ಅಂತ, ಬಟ್ ನಮ್ಗೆ ಅದೇ ನಾನು ಹೇಳೋದು, ಹೋದವ್ರಿಗೆ ಕಷ್ಟ ಅಲ್ಲ, ಇದ್ದವ್ರಿಗೆ ಕಷ್ಟ. ಅದು ಹಂಗೆ ಲಾಸ್ಟ್ ಮೈ ಮದರ್. ನಂಗೆ ತುಂಬಾ ಅಂದ್ರೆ ಮಗು ತರ ಬೆಳೆಸಿ ನನಗೆ ಮಗು ಆಗೋ ಹೊತ್ತಿಗೆ ನನ್ಗೆ ಯಾವಾಗ ಬೇಕಿತ್ತು ಅವಾಗಲಿಲ್ಲ.